ಪ್ರೀತಿ ಬಂದೆ. ಅಲ್ಲ ಭಾವ ಸಿದ್ಧಾರ್ಥ ಭಾವ 6 ಗಂಟೆಗೆ ಹೋಗ್ಬೇಕನ್ನತ್ತಿದ್ರೆ 6:30 ಆಯ್ತು. ನೀನು ರೆಡಿ ಆಗಿಲ್ಲಲ್ಲ? ನರ್ವಿಗಿಲ್ಲ. ಏ ಪ್ರೀತಿ, ನಾ ಹೆಂಗೆ ಕಾಣತ್ತೀನ ನಿಮ್ಮ ಮುಖಕ್ಕೆ? ರೆಡಿ ಆಗಿರುತ್ತೆ ಕಾಣತಿಲ್ಲನ? ಏನು ಈ ಡ್ರೆಸ್ನಾಗ ಹೊಂಟಿಯಾ ನೀ ಹನಿಮೂನಕ್ಕೆ ಮನಾಲಿಗೆ? ಇದಕ್ಕೇನಾಗೈತಿ? ಅಲ್ಲೇ ಅಕ್ಕ. ಅಲ್ಲ ಅಷ್ಟು ದೂರ ಮನಾಲಿಗೆ ಹೊಂಟಿರಿ, ಒಂದು ಪ್ಯಾಂಟು ಶರ್ಟ್, ಒಂದು ಜೀನ್ಸ್, ಒಂದು ಟೀ ಶರ್ಟ್ ಹಾಕೋಬಾರ್ದನ? ಅಷ್ಟೆಲ್ಲ ಡ್ರೆಸ್ ತಗೊಂಡಿಲ್ಲ, ಅದ್ರಾಗ ಹಾಕು. ಈ ಚೂಡಿದಾರ ಹಾಕೊಂಡು ಹೋಗ್ತೀಯಾ ಏರ್ಪೋರ್ಟ್ನಾಗ? ಅಯ್ಯೋ ಏನಾತ ಈಗ ನೋಡ, ಇವೆರಡು ಇವನ್ನ ಇಟ್ಕೊಳನ್, ಸ್ವೆಟ್ರ್ ಇಟ್ಕೊಳನ್. ಒಂದು ಸಿದ್ಧಾರ್ಥವ್ರಿಗೆ, ಒಂದು ನನಗೆ. ಅಲ್ಲಿ ಸ್ವಲ್ಪ ಚಳಿ ಅನ್ಸಿದ್ರೆ ಇವನ್ ಮೇಲೆ ಇಟ್ಕೋತೀನಿ, ಹಾಕೊಂಡ್ಬಿಡ್ತೀನಿ ಇದ್ರ ಮೇಲೆ. ಮತ್ತಿದಕ್ಕೆ ಹಾಕೋವಲ್ಲಿವಾ? ಹಾಕೋವಲ್ಲಿ ಸ್ವೆಟರ್ ಹಾಕೊಳ್ಳೋ ಅಂತೇನು ಹಾಕೊಳಕ್ಕ ಬೇಕು ಬಿಡಲ್ಲ, ಹಂಗೆ ವೆದರ್ ಹಂಗೆ ಐತಲ್ಲಿ. ಆದ್ರೆ ಚೂಡಿದಾರ ಎಲ್ಲ ಯಾಕಕ್ಕ? ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಎಷ್ಟು ಆಸೆ ಇಟ್ಕೊಂಡಿರ್ತಾರೆ ಮದುವೆ ಆದ್ಮೇಲೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತೇಳಿ. ಅವ್ರಿಗೆಲ್ಲ ಒಂದ್ಸಲ ಆಗ್ತಿರ್ತೈತಿ, ಒಂದ್ಸಲ ಆಗಿರಂಗಿಲ್ಲ ಹೋಗಕ್ಕ. ನಿನ್ನ ಗಂಡ ಮನಾಲಿ ಕರ್ಕೊಂಡು ಹೊಂಟಾನ. ಅದು ಅಲ್ಲ, ನೀನು ಅಷ್ಟೆಲ್ಲ ಶಾಪಿಂಗ್ ಮಾಡಿಯಲ್ಲ ಅಕ್ಕ, ಅದ್ರೊಳಗೆ ಎಷ್ಟೊಂದು ಜೀನ್ಸ್ ಪ್ಯಾಂಟ್ ಎಲ್ಲ ಕೊಡ್ಸಿದಾರಲ್ಲ ಭಾವ, ಅದ್ರೊಳಗೆ ಒಂದು ಹಾಕು. ಅದನ್ನ ಬಿಟ್ಟು ಚೂಡಿದಾರ ಹಾಕೊಂಡೋಕೆ ಇಲ್ಲಿದ್ರ. ಪ್ರೀತಿ, ನಂಗೆ ನಿಜ ಹೇಳ್ಬೇಕಂದ್ರೆ ಅವೆಲ್ಲ ರೂಢಿ ಇಲ್ಲ. ಸುಮ್ಮನೆ ನಿಮ್ಮ ಭಾವ ಕೊಡ್ಸಿದ್ರಂತೇಳಿ ತೊಗೊಂಡೆ. ಅವ್ರು ಸಂತೋಷಕ್ಕೆ ಅಲ್ಲಿ ಹೋಗಿ ಒಂದ್ಸಲ ಬೇಕಾದ್ರೆ ಹಾಕೋತೇನಂತ. ನನಗೆ ಅಷ್ಟು ಅವೆಲ್ಲ ಡ್ರೆಸ್ಸು ಕಂಫರ್ಟಬಲ್ ಹಾಕೋಕ್ಕಿಲ್ಲ. ಈಗ ನೀನಾದ್ರೆ ಚಿಕ್ಕ ವಯಸ್ಸಿನಿಂದ ಹಾಕೊಂಡು ಬೆಳೆದಿಯಾ, ನಿನಗೇನು ಅನ್ಸಂಗಿಲ್ಲ, ಅವ ಕಂಫರ್ಟ್ ಅನ್ನಿಸ್ತಾವೆ. ಈಗ ನಾನಾದ್ರೆ ಆ ಥರ ಎಲ್ಲ ಅರ್ವಿ ಹಾಕ್ಕೊಂಡಿಲ್ಲಲ್ಲನ, ಹೀಗಾಗಿ ನಂಗೆ ಅವೆಲ್ಲ ಕಂಫರ್ಟ್ ಅನ್ಸೋದೇ ಇಲ್ಲ. ಅದ್ರಾಗ ಫ್ಲೈಟ್ ಜರ್ನಿ ಬೇರೆ, ಫಸ್ಟ್ ಟೈಮ್ ನಾ ಫ್ಲೈಟ್ನ ಹೊಂಟಿರೋದು. ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಕಂಫರ್ಟಬಲ್ ಆಗಿರೋ ಅರ್ವಿ ಹಾಕೊಂಡು ಹೋದ್ರೆ ನನಗೂ ಸ್ವಲ್ಪ ಆರಾಮ್ ಅನಿಸ್ತೈತಿ. ಹೆಂಗೆ ಅನಿಸುತ್ತೋ ಏನೋ, ನನಗೆ ಕಂಫರ್ಟ್ ಆಗದಿರೋ ಅಂಥ ಅರ್ವಿ ಹಾಕ್ಕೊಂಡು ಅಲ್ಲಿ ಒಂಥರ ಇದು ಮಾಡೋಕ್ಕಿಂತ, ಕಷ್ಟಪಡೋಕ್ಕಿಂತ ನಂಗೆ ಕಂಫರ್ಟಬಲ್ ಆಗಿರೋ ಅರ್ವಿ ಹಾಕೊಂಡ್ಬಿಟ್ಟೆ ಅಂದರೆ ಏನೂ ಸಮಸ್ಯೆನೇ ಇರೋಂಗಿಲ್ಲಲ್ಲ. ನಿಮ್ಮ ಭಾವ ಸಂತೋಷಕ್ಕೆ ಬೇಕಾದ್ರೆ ಅಲ್ಲಿ ಹೋಗಿ ಒಂದೆರಡು ಫೋಟೋ ಸಂಬಂಧ ಜೀನ್ಸು ಟೀ ಶರ್ಟು ಹಾಕೋತೇನಂತ. ಅಲ್ಲಿ ಅಕ್ಕ, ನೀ ಹೇಳೋದು ಆಯ್ತು, ನಿಂಗೆ ಕಂಫರ್ಟಬಲ್ ಇರಲಿಲ್ಲ ಸರಿ. ಅಲ್ಲ, ನೀನು ಯಾರು ಹೆಂಡತಿ? ಸಿದ್ಧಾರ್ಥ್ ಪಾಟೀಲ್ ಹೆಂಡತಿಗ ಈ ಥರ ಎಲ್ಲ ಡ್ರೆಸ್ ಹಾಕೋಬೇಕು ನೀನು. ಈಗ ನೋಡಕ್ಕ, ನೀನು ಸಣ್ಣ ವಯಸ್ಸಿಂದ ಹಾಕೊಂತ ಬಂದಿಲ್ಲ, ಆಯ್ತು ಹಾಕೊಂತ ಬಂದಿಲ್ಲ, ಇನ್ನು ರೂಢಿ ಮಾಡ್ಕೋ. ಈಗ ನೋಡು, ಹಾಂ, ಈ ಪಲ್ಲವಿ ಅಕ್ಕಾರ, ಹಾಂ, ಅವ್ರ ಕುಟುಂಬ ಎಷ್ಟು ಬಡವ್ರು ಗೊತ್ತವ್ರ. ಹಾಂ, ಆಕೆ ಹೆಂಗೋ ಮಾಡಿ MBA ಕಲಿತು ನಮ್ಮ ರಮೇಶನ ಮದುವೆ ಆದ್ಮೇಲೆ ಅವ್ರ ಅವ್ವ ಹೆಂಗಿದ್ಲು ಗೊತ್ತೈತಾ ನಿನಗೆ? ಹಾಂ ನೋಡಿಲ್ಲ ನಿಕ್ಕಿನ, ಒಂಥರ ಹಳ್ಳಿ ಹುಂಬರ್ಗತೆ ಇದ್ಲ ಇವ. ಒಂಥರ ಬೋರ್ಮಸಾಲ ಹಾಕ್ಕೊಂಡು ಕೂದಲೆಲ್ಲ ಕಟ್ಕೊಂಡು ತಲೆ ಸೈಚಂದ ಹಿಕ್ಕೋತಿರ್ಕಿಲ್ಲ ಆಕೆ. ಹಂಗಂತೇಳಿ ಬೋರ್ಮಸಾಲ ಹಾಕೋರಲ್ಲ ಹಳ್ಳಿ ಹುಂಬ್ರ ಅಂತಲ್ಲ, ಹಂಗೆ ಒಂಥರ ಭಾಳ ಹೊಲಸು ಅಡವಿ ಹಾಕೋತಿರ್ಕಿಲ್ಲ, ಜಗ ಮಾಡ್ತಿರ್ಕಿಲ್ಲ, ಒಂಥರ ಇತ್ಲ. ಈಗ ನೋಡು ಪಲ್ಲವಿ ನಮ್ಮ ಮನೆ ಸೊಸೆ ಹಾಕೋರ ಅಂತ ಆಕಿ ಗೆಟಪ್ಪನ್ನ ಚೇಂಜ್ ಆಗ್ಬಿಟ್ಟೈತಿ. ಮನೆ ನೋಡಿದ್ರಿ ಫಂಕ್ಷನ್ ಬಂದಿದ್ಲ, ಆಕಿ ಹೇರ್ ಕಟ್ ಏನು, ಆಕಿ ಸೀರೆನು ಒಂದೇ ಪಿನ್ ಹಚ್ಕೊಂಡು ಸೀರೆ ಉಟ್ಕೊಂಡಿದ್ಲ. ಯಾನ ಮನೆ ಕಾಣತಿದ್ಲ ನೋಡಿದ್ಯಾ? ಇನ್ನ ಆಕಿ ಅವ್ರ ಅವ್ವ ಅದ ಮನ್ಯಾಗ ಅದಾಳಕಿ, ಆಕಿ ಮಗಳ ಇಂಥ ಮನೆ ಸೊಸೆಯಾಗಿ ಬಂದಿದ್ದಕ್ಕೆ ಆ ನಮ್ಮನೆ ಆಕಿ ಚೇಂಜ್ ಆಗ. ನೀನು ಈ ಮನೆ ಹಿರಿ ಸೊಸಿ, ನೀ ಯಾ ನಮ್ಮನೆ ಚೇಂಜ್ ಆಗ್ಬಾರ್ದು. ವಿಚಾರ ಮಾಡ್ರಿ ಹಂಗ. ನೋಡಿ ಪ್ರೀತಿ, ಅವ್ರಿವ್ರು ನೋಡಿ ನನಗೆ ಬದುಕಾಕೆ ಬರೋದಿಲ್ಲ. ಈಗ ನೀ ಹೇಳೋ ಲೆಕ್ಕ ಹೆಂಗೈತಂದ್ರೆ, ಯಾರಿಗಾರ ಒಂದು ಗಾದೆ ಐತಲ್ಲ, ಅರ್ಧ ರಾತ್ರಿ ಐಶ್ವರ್ಯ ಬಂದ್ರೆ ಕೊಡೆ ಹಿಡಿತಾರಂತ, ಅದೇನೋ ಐತಲ್ಲ, ನಂಗೆ ಬಾಯಿಗೂ ರಬ್ಬರ್ ನೆನಪಾಗೋತದ ಈ ಟೈಮಿಗೆ. ಹಂಗೆ ಆಕೈತಿ ಪರಿಸ್ಥಿತಿ. ನಾವು ಬೆಳೆದು ಬಂದ ಹಾದಿನ ಯಾವಾಗಲೂ ಮರಿಬಾರ್ದು. ಅದ್ರಾಗ ಅರ್ವಿ ಒಳಗೆ ಶ್ರೀಮಂತ ತೋರಿಸ್ಕೊಳ್ಳೋದು ಏನೈತಿ? ಮನಸ್ಸು ಒಳಗೆ ಶ್ರೀಮಂತಿಕೆ ಇರ್ಬೇಕು ಪ್ರೀತಿ. ನೋಡು, ನೀ ಹೇಳೋದೇನೋ ನೀ ಆಗಲಿ ಮಜಾ ಮಾಡಲಿ ಅಂತ ಹೇಳ್ತಿ, ನನಗೆ ಕಂಫರ್ಟಬಲ್ ಇರಬೇಕಲ್ಲ ಅರ್ವಿಗಳು ಅಂದ್ರೆ ನಾ ಹಾಕ್ಬೇಕಂದ್ರೆ ಚಂದದ. ಅದನ್ನು ಬಿಟ್ಟು ಏನೋ ಎಂದು ಮಾಡ್ಲಾರ್ದು ಮಾಡಕ್ಕೆ ಹೋಗಿ ಒಂಥರ ಮಂಗ್ಯನಾಟ ಆಗಬಾರ್ದಲ್ಲ. ಏನು ಇಬ್ಬರು ಅಕ್ಕ ತಂಗಿ ಆಗಳಿದ್ರ ವಟ ಹಚ್ಚಿ ಬಿಟ್ರಿ? ಪೂಜಾ ಇನ್ನೂ ರೆಡಿ ಆಗಿಲ್ಲ? ಇಷ್ಟೊತ್ತಂಕ ಈಕಿದ್ಲೆ ನೀವ ಯಾಕನ ರೆಡಿ ಆದಂಗೆ ಕಾಣತಿಲ್ಲ? ಹಾಂ ಕಾಣತಿ. ಅಷ್ಟೊಂದು ಡ್ರೆಸ್ ತೊಗೊಂಡಿಲ್ಲ, ಮತ್ತು ಈ ಚೂಡಿದಾರ ಹಾಕೊಂಡಿಲ್ಲ, ಅದಕ್ಕೆ ಕೇಳಿದೆ. ನೋಡಿದಿ, ನಾನು ಆಗಳಿಂದ ಅಕ್ಕನ ಜೊತೆ ಮಾತಾಡಕತ್ತಿದ್ದು ಇದ ವಿಚಾರನ. ಅಷ್ಟು ಅರ್ವಿ ತಗೊಂಡಿಯಲ್ಲ, ಅದನ್ನ ಬಿಟ್ಟು ಚೂಡಿದಾರಕ್ಕೆ ಹಾಕೊಂಡಿವ, ಒಂದು ಟೀ ಶರ್ಟು ಪ್ಯಾಂಟು ಹಾಕೊಂಡ್ರೆ ಚಲೋ ಇತ್ತು, ಚಲೋ ಅನಿಸ್ತೈತಿ ಅಂತ ನಾ ಹೇಳತ್ತೀನಿ. ಆಕೆಗೆ ಕಂಫರ್ಟಬಲ್ ಆಗೋದಿಲ್ಲ ಅಂತ ಹಾಕೋದಿಲ್ಲ ಅಂತ ಆಕೆ ಹಾಕತ್ತಾಳೆ. ನಾ ಹಾಕೋ ಅನ್ನತೀನಿ. ಇದ್ರ ಸಂಬಂಧ ಇಬ್ಬರು ಒದರಾಡತ್ತೇನೆ ನೋಡಿ. ಹೌದಾ, ಇಷ್ಟನಾ? ನಿಮ್ಮ ಧ್ವನಿ ಅಲ್ಲಿ ಹಾಲ್ ತನಕ ಕೆಲಸ ಆಗ್ತೈತಿ.
ಹೋಗ್ಲಿ ಬಿಡು ಪ್ರೀತಿ, ಆಕಿ ಯಾವ್ದು ಕಂಫರ್ಟೋ ಅದನ್ನೇ ಹಾಕೋಲಿ. ಯಾಕೆ ಈ ಡ್ರೆಸ್ ಹಾಕೊಂಡ್ರೆ ಮನಾಲಿಗೆ ಹೋಗಲ್ಲ ಅಂತೈತಾ? ಕೇಳ್ರಿ ಪ್ರೀತಿನ ಹಂಗೆ. ತಂದೆ ನೀನು ಅಕ್ಕನ ಪರ ಅಂತ ಗೊತ್ತೈತಿ. ಸರಿ, ಫ್ಲೈಟ್ ಜರ್ನಿ ಅಂತ ನಿಮ್ಗೆ ಕಂಫರ್ಟಬಲ್ ಆಗೋ ಡ್ರೆಸ್ ಹಾಕೊಂಡು ಅಲ್ಲಿ ಹೋದ್ಮೇಲೆ ಆ ಡ್ರೆಸ್ ಎಲ್ಲ ಹಾಕೊಂಡು ನನಗೂ ಫೋಟೋ ಕಳಿಸ್. ನೀ ಹೆಂಗೆ ಕಾಣ್ತಿ ಆ ಡ್ರೆಸ್ನಾಗೆಲ್ಲ ಅಂತ ನಾನು ನೋಡ್ಬೇಕು. ಆಮೇಲೆ ನನಗೂ ಮನಾಲಿ ನೋಡೋ ಆಸೆ. ಒಂದು ಸ್ವಲ್ಪ ವಿಡಿಯೋ ಕಾಲ್ ಮಾಡಿ ಹೆಂಗೆ ಸ್ನೋ ಬೀಳ್ತೈತಿ ಅದೆಲ್ಲ ನಾನು ಬರೀ ಟಿ ವಿ ಒಳಗೆ ಫೋನ್ ಒಳಗೆ ಅಷ್ಟೇ ನೋಡಿನಕ್ಕ. ರಿಯಲ್ ಆಗಿ ನೋಡ್ಬೇಕಂತ ನನಗೂ ಆಸೆ. ಅದಕ್ಕೆ ಅಲ್ಲಿ ಹೋದ್ಮೇಲೆ ವಿಡಿಯೋ ಕಾಲ್ ಮಾಡು, ಹೆಂಗೆಲ್ಲ ಸ್ನೋ ಬೀಳ್ತೈತಿ ನಾನು ನೋಡ್ತೇನೆ. ಸರಿ ಪ್ರೀತಿ, ಮಾಡ್ತೀನಿ. ಹಾಂ, ಅಣ್ಣ, ಓ ಬಾಸಿದಂತೆ. ಅಯ್ಯೋ, ನೀನು ಮಾತಾಡ್ಕೊಂಡು ನಿಂತೀರಿ, ಟೈಮ್ ಆಗಿಲ್ಲ ಫ್ಲೈಟ್ಗೆ. ಅಣ್ಣ 6 ಗಂಟೆಗೆ ಮನೆ ಬಿಡ್ಬೇಕಂದು 6:30 ಫೋನೇ 7 ಬಂತು. ಇಲ್ಲೇ ಇದ್ದಿರಲ್ಲ, ಯಾವಾಗ ಫ್ಲೈಟು ಟ್ರಾಫಿಕ್ ಇರ್ತದಣ್ಣ, ಅಲ್ಲಿ ತನಕ ರೀಚ್ ಆಗಬೇಕು. ಇನ್ನೂ ಸ್ವಲ್ಪ ಚಕಿನ್ ಅಲ್ಲಿ ಸ್ವಲ್ಪ ಪ್ರೊಸೀಜರ್ ಇರ್ತೈತಿ. ಇಷ್ಟು ಲೇಟ್ ಮಾಡಕತ್ತೀರಿ ಹೆಂಗೆ ನೀವು? ಅಯ್ಯೋ ನಂದೇನಿಲ್ಲಪ್ಪ, ನಿಮ್ಮ ವೈನಿಂದ ನೋಡು. ಅಯ್ಯೋ ನಂದೇನಿಲ್ರಿಪ್ಪ, ಈ ಪ್ರೀತಿನ ಆ ಡ್ರೆಸ್ ಹಾಕೊಂಡು ಈ ಡ್ರೆಸ್ ಹಾಕೊಂಡು ಅಂತ ತಲೆ ತಿನ್ನಾತಿದ್ಲು. ಏ ಪ್ರೀತಿ, ಎಂಥ ಡ್ರೆಸ್ ಹಾಕೋಬೇಕ್ಲಿ ಅವ್ರೆ? ನೀನೊಬ್ಬ, ನಿನಗೇನು ಹೇಳ್ಬೇಕಾದ್ರೆ ಬೆಳಕಾಕೈತಿ. ಆಮೇಲೆ ಎಲ್ಲ ಹೇಳ್ತೇನೆ, ಹೋಗಿ ಅವ್ರನ್ನ ಬಿಟ್ಟು ಬರೋಕೆ ಹೋಗಿ ಮತ್ತೆ. ಸರಿ. ನೀವು ಅವಾಗ ಹೊರಗೆ ನಿಂತಾರೆ ಅವ್ರಿಗೆ ಭೇಟಿಯಾಗಿ ಅವ್ರು ಆಶೀರ್ವಾದ ತೊಗೊಂಬರ್ರಿ. ನಾನು ಗಾಡಿ ನಿಂತಿರ್ತೀನಿ. ನಾನು ಇದು ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಲಘು ಬರ್ರಿ. ಇದೊಂದು ಬ್ಯಾಗ್ ವೈಲ್ರಿ ವೈನ್ ಇದನ್ನ. ಹಾಂ ವೈರಿ. ಇವೆರಡು ಸ್ವೀಟ್ರ್ ತೆಲಗಿಡ ಇದು ಹೊರಗೆ ಇಟ್ಕೊಂಡ್ರೆ ಯಾಕೆ? ಅದು ಭಾವ, ಅದು ಸ್ವಲ್ಪ ಚಳಿ ಅದು ಆದ್ರೆ ಫ್ಲೈಟ್ನಾಗ ಹಾಕೊಂಡ್ರಾತಂತೇಳಿ ಸ್ವಲ್ಪ ಕಡೆಗೆ ಇಟ್ಕೊಂಡ್ರಾತಂದು ಇಟ್ಕೊಂಡೆ. ಹೌದಾ? ಹಾಂ ಸರಿ ಸರಿ. ಇಲ್ಲೇ ಎಷ್ಟು ಚಳಿ ಇತ್ತು ಮತ್ತು ಅಲ್ಲೇ ಎಷ್ಟು ಚಳಿ ಇರಬಾರ್ದು. ಒಂದು ಕೆಲಸ ಮಾಡಿರಿ, ಹಾಕೊಂಡೇ ಬಿಡ್ರವನ್ನ. ಇರಲಿಪ್ಪ, ಅಲ್ಲಿ ಏರ್ಪೋರ್ಟ್ ಹೋಗಿ ಅದು ಫ್ಲೈಟ್ ಹತ್ತಿದ್ಮೇಲೆ ಹಾಕೊಂಡ್ರಾಯ್ತು. ನಡಿ, ಅವಾಗ ಭೇಟಿಯಾಗಿ ಹೋಗೋಣ, ಮೊದಲು ಟೈಮ್ ಆಕೈತಿ. ಮಾವ ನಾನು ಬರಲ ಇವ್ರನ್ನ ಏರ್ಪೋರ್ಟಿಗೆ ಬಿಡಾಕ. ಲೇ ಮಂಡಿ ಪ್ರೀತಿ, ನಾ ಏನು ಮನೇಲಿ ಹೊಂಟಿಲ್ಲ, ಅವ್ರನ್ನ ಇಲ್ಲಿ ಏರ್ಪೋರ್ಟ್ ತನಕ ಬರಕ್ಕೆ ಹೊಂಟೀನಿ. ನೀ ಏನು ಮಾಡ್ತಿಲ್ಲ ಬಂದೆ? ಬರಲಿ ಬಿಡ್ರಿ ಸಿದ್ಧಾಂತ, ಬರಲಿ, ಪಾಪ ಆಸೆ ಪಡತ್ತಾಳ, ಬರಲಿ. ಯವ್ವ ತಾಯಿ, ಅವ್ರನ್ನ ಇನ್ನೇನು ಮನೇಲಿ ಕರ್ಕೊಂಡು ನಾನು ಏನು ಮನೇಲಿ ಕರ್ಕೊಂಡು ಹೊಂಟಿಲ್ಲ. ಅವ್ರಿಬ್ಬರು ನನಗೆ ನೀ ಅದಕ್ಕೆ ನಾನು ಪಟ್ಟಂತ ಹೋಗಿ ಅವ್ರನ್ನ ಬಿಟ್ಟಾವ ಬಂದ್ಬಿಡಾಕಿ. ನನಗೆ ಭಾಳ ಕೆಲಸ, ನಾನು ಆಫೀಸ್ಗೆ ಹೋಗ್ಬೇಕಿನ. ನನಗೂ ಕಾಲೇಜ್ ಸುಟ್ಟಿ ಐತಿ ಮಾವ, ಮನೆ ಕೂತು ಬೋರ್ ಆಗತ್ತೈತಿ. ನಾನು ಏರ್ಪೋರ್ಟ್ ನೋಡಿಲ್ಲ, ಹುಬ್ಳಿ ಏರ್ಪೋರ್ಟ್ ನೋಡಿಲ್ಲ, ಹೆಂಗೈತೆ ಅಂತ ಹೇಳಿ ಒಂದ್ಸಲ ನೋಡೋಣಾಗ್ತೈತೆ. ಪ್ಲೀಸ್ ಮಾಮ, ಬರ್ತೀನಿ. ಸಿದ್ಧಾರ್ಥ ನೀರು ಹೇಳು. ಸರಿ ಸರಿ, ಬರಲಿ ಬಿಡಿಸಿದ್ದ ಅಂತ. ನೀವೇನಪ್ಪ ಬರಲಿ ಬಿಡಂತೀರಿ? ಆಕಿ ನನ್ನ ತಳಿ ತಿಂತಾಳು ಮಾರಾಯ ಆತಾಗ. ಅದಂಗೆ ಮಾವ ಇದಂಗೆ ಮಾವ, ಅದಕ್ಕೆ ಮಾವ ಇದಕ್ಕೆ ಮಾವ, ಇದೆಲ್ಲ ಮಾವ ಅದೆಲ್ಲ ಮಾವ ಅಂತ ಹೇಳಿ ಒಂದು ಸಮನ ಕಾಡ್ತಾಳು ಮಾರಾಯ. ನೋಡ್ ಮಾವ ಹೆಂಗ್ ಮಾಡ್ತಾನೆ. ಸರಿ ಸರಿ, ಹೋಗ್ಲಿ ಬಿಡ್ರಿ, ನೀವು ಯಾಕೆ ಜಗಳ ಆಡ್ತೀರಿ? ನಡಿ ಪ್ರೀತಿ, ನಡಿ ಹೋಗಿ ಒಂದು ಜಾಕೆಟ್ ಹಾಕೊಂಬರು ತಂದೆ ತಂಗಿಲ್ಲ. ಸರಿ ಸರಿ, ಹಾಕೊಂಬರ್ತೀನಿ. ಹೋಗಿ ಬಿಟ್ಲು ನೋಡಿ, ಹೇಳ್ತಾಳೆ ಅಲ್ಲದೆ. ನಾನು ಯಾಕೆ ಕರ್ಕೊಂಡು ಹೋಗೋದಿಪ್ಪ? ನಾ ಅಲ್ಲಿಂದ ಡೈರೆಕ್ಟ್ ಆಫೀಸ್ಗೆ ಹೋಗ್ಬಿಡ್ತೀನಿ. ಮತ್ತೆ ಈಗಿನ ಕರ್ಕೊಂಡು ಮನೆಗೆ ಬಿಟ್ಟು ಮತ್ತೆ ಆಫೀಸ್ಗೆ ಹೋಗ್ಬೇಕು. ನಂಗೆ ಲೇಟ್ ಆಗಂಗಿಲ್ಲ. ಪಾಪ ಆಸೆ ಪಡತ್ತ ಬಿಡಿಸಿದ್ದಂತ. ಸರಿ, ನೀನು ಬ್ಯಾಗ್ ತೊಗೊಂಡು ಹೋಗಿರು, ನಾನು ಅವಾಗ ಬಿಟ್ಟಾಗಿ ಬಾ ಪೂಜಾ, ಹೋಗಿ ಮತ್ತೆ ಲಗು ಹೋಗೋಣ, ಲೇಟ್ ಆಕೈತಿ. ಹಾಂ ಸರಿ. ಪರ್ಕ ಸಜ್ಜಿ ತಗೊಂಡಿನ ಸಂಕ್ರಾಂತಿಗೆ ಸಜ್ಜಿ ರೊಟ್ಟಿ ಮಾಡಕ. ಯವ್ವ ನಾನು ತಗೊಂಡೇ ಇಲ್ಲವ. ಬುಧವಾರ ಸಂತಿಗೆ ನೆನಪು ಮಾಡ ಪರಕ, ಸಜ್ಜಿ ತಗೋತೇನಂತ. ಏ ಶಾಂತಕ, ನಾ ಏನು ಸಂತೆ ತೊಗೊಲಿಲ್ವ ಈ ಸಲ. 6 ಸಾಮಕ್ಕೆ ಕಾಳಿನ ವ್ಯಾಪಾರ ಮಾಡತ್ತಾಳಲ್ಲ, ಆಕೆ ಕಡೆನೇ ಹೇಳಿ ಇಟ್ಟಿದ್ದೆ. ನಂಗೆ ಕೊಡ್ತೀನಿ, ನಿಂಗೆ ಎಷ್ಟು ಬೇಕು ಹೇಳ್ಬೇಕಾರ, ಆಕಿಗೆ ಹೇಳ್ಬಿಡ್ತೇನೆ, ಕೊಡ್ತಾ ಚಲೋ ರೇಟಿಗೆ ಚಲೋ ಕಾಲ ಕೊಡ್ತಾ. ಸುಮ್ಮನೆ ಸಂತೆಗೆ ಯಾಕೆ ತೊಗೊಳಕ್ಕೆ ಹೋಗಿ? ಓ ಹೌದಾ? ಹಾಂ ಆತು ಅಷ್ಟು ಆತು. ಹೇಳ್ಬಿಡಂಗಾರ ನನಗೊಂದು ಚಿಟ್ಟಿ ಸಜ್ಜಿ ಹೇಳ್ಬಿಡಂಗಾರ. ಮತ್ತು ನಾನು ನಿನ್ನ ಮೇಲೆ ಸುಮ್ಮನೆ ಇರ್ತೇನೆ. ಮತ್ತು ನೀ ಹೇಳೋ ಸುಮ್ಮನೆ ಕುಂತಿರ್ತೀವ, ಮತ್ತು ರೊಟ್ಟಿ ಇಲ್ದಂಗೆ ಮನ್ಯಾಗ ಬೈಸ್ಕೋದಾಗಿತ್ತು. ಇಲ್ಲ ಶಾಂತಕ, ಮರಿತೇನೆ, ಹೇಳ್ತೇನೆ. ಅತ್ತೀರ ಏನು ಮಾಡತ್ತೀರ? ಯಾಕ್ಲೆ ಯಾಕೆ ಏನಾತ? ಹಲ್ಲಿ ಇಲ್ಲಿ ಕಾಣ್ತಾನ? ಏನು ಜಾಂಡಿಗೆ ಕಾಣ್ತಾ ಓಡಿ ಬರತ್ತೆ ಈ ನಮ್ಮನೆ? ಅಯ್ಯೋ ಅತ್ತಿಯರ, ಹಲ್ಲಿನೂ ಅಲ್ಲ ಜಾಂಡಿಗೆನೂ ಅಲ್ಲ. ಅಲ್ಲಿ ಇವರು ಗಿರ್ಜಕ್ಕರ ನಿಮ್ಮ ಓಣ್ಯಾಗ ಪ್ರೇಮಕರ ಜೊತೆ ಮಾರಾಮಾರಿ ಜಗಳ. ನಮ್ಮನೆ ಜಗಳ ಆಡ್ತಾರ ಅಂದಿಬ್ರು ಕೂಡಿ. ಚೆ ಅವ್ರದ್ದು ಬಾಯಿ ಓಣಿಗೆಲ್ಲ ಕೆಲಸ ಆಗ್ತೈತೆ. ನಾನು ಹಿತ್ತಲಾಗ ಕುಳ್ಳು ಬಿಡ್ಬೇಕಂತ ಹೊಂಟಿನ್ರಿ ಅತ್ಯಾರ. ಅವ್ರ ಜಗಳ ಕಂಡ ನಿಮಗೆ ಹೇಳ್ಬೇಕಂತ ಓಡಿ ಬನ್ರಿ ಅತ್ಯಾರ. ಬರ್ರಿ ಅತ್ತೀರ, ನೋಡಿ ಬರ್ರಿ. ನಮ್ಮ ಗಿರ್ಜ ಪ್ರೇಮ ಜಗಳ ಯಾಕಂತ ಎದಕ್ಕ ನನಗೆ ಗೊತ್ತಿಲ್ಲ ಅತ್ಯಾರ. ಒಟ್ಟವಳು ಬಾಯ್ ಮಾತ್ರ ಜುಟ್ಟು ಹಿಡ್ಕೊಂಡು ಬಾಯ್ ಮಾಡತ್ತಾರ, ನಮ್ಮನೆ ಮಾಡಕತ್ತಾರ. ಇದಕ್ಕೇನು ಮತ್ತೆ ಗಿರ್ಜಿ ಯಾಕೆ ಜೊತೆ ಜಗಳ ಆಡುವಂಥದ್ದು? ನೀರಿನ ಸಂಬಂಧ ನೀರು ಜಗಳ ಆತಿರ್ಬೇಕವ. ಅವರು ನಳ ಬಂದಿಲ್ಲ ಅಂತ ನಾತಿದ್ಲ ಗಿರ್ಜಿ, ಅದ್ರ ಸಂಬಂಧ ಪ್ರೇಮಿ ನಳಕ್ಕೇನ್ರ ಹಿಡ್ಯಾಕೆ ಹೋಗಿರ್ಬೇಕು, ಯಾಕೇನ್ರ ಬೈದಿರ್ಬೇಕವ. ಏನನ ನಡಿ ಪರಕ, ಏನಂತ ನೋಡೋದಂತಕ್ಕಿದೆ. ಶಾಂತ, ನಿನಗೆ ಎದಕ್ಕೆ ಪೂರ ಸಾಬ್ರಿ ತನಗ ಬೀರ ಇದಕ್ಕರ ಜಗಳ ಆಡ್ಬಾರ್ದ? ನಿನ್ಗೆ ಎದಕ್ಕೆ ಬೇಕಾಗೈತಿ? ಯಾರಿ ಸುಮ್ಮನೆ ಕುಂಡ್ರಿ, ಪಾಪ ಕೆದಕ್ಕೂ ನಮ್ಗೆ ಆಗೋಂಗಿಲ್ಲನ. ಎಲ್ಲದಕ್ಕೂ ನಮ್ಮನೆ ಜಗಳ ನಡೀತಂದ್ರೆ ಊರು ಹೊಂಟತ್ಲೆ ಓಡಿ ಬಂದಿರ್ತಾಳ ಆಕಿ. ಅಯ್ಯ ಪರಕ ನಡಿ, ಇವ್ರದನ್ ಕೇತಿ ನೋಡುವ. ಸೊಸಿ ಮುದ್ದು
ನೋಡು ನಿಮ್ಮ ಅತ್ತಿ ಊರಾಗ ಜಗಳ ಹತ್ತು ಅಂದ್ರೆ ಹೆಂಗೆ ಬಗೆಹರ್ಸಕ್ಕೆ ಹೋಗ್ಕಾಳ. ಅಯ್ಯ ಗತಿಯ ಊರು ಸಾಬರಿ ಮಾಡೋದನ್ನ ಆತಿಕಿದ ಮನ್ಯಾಗ ಬಗ್ಗಿಸಾಡ್ಕೋ ರೊಟ್ಟಿ ಬಿಡೋದು ಗೊತ್ತಿಲ್ಲಕ್ಕಿಗೆ ಇಂಥದ್ದು ಹೇಳು ಗೊತ್ತೈತಿ. ಅಯ್ಯೋ ತಡ್ರಿ ಮಾವರ, ಅಲ್ಲಿ ಇಂಟ್ರೆಸ್ಟಿಂಗ್ ಜಗಳ ನಡೆದೈತಿ, ಆಮೇಲೆ ಬಂದು ನಿಮ್ಮ ಜೊತೆ ಮಾತಾಡ್ತೇನಂತ. ಅಯ್ಯೋ ನೋಡ್ರಿ ನೋಡ್ಲಿಕ್ಕೆ ಮಿಸ್ ಆಗ್ಬಿಡ್ತೈತಿ ಈಗ ಅದು. ಛಿ ಛಿ ಛಿ, ಬಂದ್ರಿ ಅತ್ತೀರ ನಾನು. ಯಥಾ ಅತ್ತಿ ತಥಾ ಸೊಸಿ, ಏನು ಮಾಡೋಕ್ಕಾಗಿಲ್ಲ. ಇನ್ನೊಂದಷ್ಟು ದಿವ್ಸಕ್ಕೆ ನೀವ ರೊಟ್ಟಿ ಮಾಡ್ಕೊಂಡು ತಿನ್ರಿ ಅಂದ್ರು ಅಂದ್ರೆ ಅತ್ತಿ ಸೊಸಿ ಇಬ್ರು ಕೂಡಿ.